ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಸ್ವಲ್ಪ ಕೌಂಟರ್ ಟಾಪನ್ನು ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಹಾಗೆ ಡೀಪ್ ಕ್ಲೀನ್ ಮಾಡಿಕೊಂಡು ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡಿಕೊಂಡೆ, ಯಾವ ರೀತಿ ಕಾಣ್ತಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ. ಮೈನಾಗಿ ಈ ಕಾರ್ನರಲ್ಲಿ ನಾನು ಚೇಂಜಸ್ ಮಾಡ್ಕೊಳ್ಬೇಕಾಗಿತ್ತು. ಸ್ಟವ್ ಪಕ್ಕದಲ್ಲಿ ತುಂಬಾ ಗಲೀಜಾಗಿಬಿಟ್ಟಿತ್ತು. ನನಗೆ ಯಾಕೋ ಇಷ್ಟನೇ ಆಗ್ತಿಲ್ಲ, ಚೆನ್ನಾಗಿ ಕಾಣ್ತಿಲ್ಲ. ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಸ್ಟು ಅದನ್ನು ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಮುಂಚೆ ಕೌಂಟರ್ ಟಾಪನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ವ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಆಯಿಲ್ ಡಿಸ್ಪೆನ್ಸರ್ ಬಂದು ನಾನು ಅಕ್ಕ ಊರಿಗೆ ಹೋಗಿದ್ನಲ್ವ, ಅಲ್ಲಿ ತೊಗೊಂಬಂದಿದ್ದು ರಿಲಯನ್ಸ್ ಸ್ಮಾರ್ಟಲ್ಲಿ 199 ಅಂದ್ಕೊಳ್ತೀನಿ. ಅಂದರೆ 400 ಇದೆ, 50% ಡಿಸ್ಕೌಂಟ್ ಇದೆ. ಹಾಗಾಗಿ ನನಗೆ 199ಗೆ ಸಿಕ್ತು. ತುಂಬಾ ಚೆನ್ನಾಗಿದೆ. ಸ್ಟೀಲ್ದು ಇದು, ಸ್ಟೀಲ್ದೇ ನಂಗೆ ಬೇಕಾಗಿತ್ತು, ಹಾಗಾಗಿ ಸ್ಟೀಲದ್ದು ತೊಗೊಂಡಿದ್ದೀನಿ. ಗಾಜಿಂದೆಲ್ಲ ನನಗೆ ಅಷ್ಟೊಂದು ಬಾಳಿಕೆ ಬರೋದಿಲ್ಲ, ಕೈ ಜಾರಿ ಬೀಳೋದು ಆ ಥರ ಎಲ್ಲ ಹೊಡೆದೋಗ್ಬಿಡೋದು ಆಗುತ್ತಲ್ವ. ಹಾಗಾಗಿ ನಾನು ಸ್ಟೀಲದ್ದು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. 199ಗೆ ಓಕೆ ಅನ್ನಿಸ್ತು. ನಾನು ಆನ್ಲೈನಲ್ಲೂ ಚೆಕ್ ಮಾಡಿದೆ, ಅಲ್ಲೆಲ್ಲ 250 ಆ ಥರ ಇತ್ತು ಫ್ಲಿಪ್ಕಾರ್ಟಲ್ಲಿ. ಹಾಗಾಗಿ ನಾನು 200ಗೆ ಸಿಕ್ತು ಅಂತೇಳಿ ಅಲ್ಲಿಂದನೇ ತಗೊಂಡು ಬಂದೆ. ಹಾಗೆ ಈಗ ಕಾರ್ನರಲ್ಲಿ ಇದ್ದಿದ್ದೆಲ್ಲ ಐಟಮ್ಸ್ ಎಲ್ಲ ತೆಗೆದ್ಬಿಟ್ಟು ಒಂದು ಸಲ ಎಲ್ಲನೂ ವಾಶ್ ಮಾಡಿಕೊಂಡೆ. ನಂದು ಪಾತ್ರೆನೂ ಒಂದು ಸ್ವಲ್ಪ ವಾಶ್ ಮಾಡೋದಿತ್ತು, ಅದನ್ನು ಎಲ್ಲ ವಾಶ್ ಮಾಡಿಕೊಂಡು ಸಿಂಕನ್ನು ಹಾಗೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಡೀಫಾಗಿ ಏನು ಕ್ಲೀನ್ ಮಾಡ್ತಿಲ್ಲ, ಯಾಕಂದರೆ ಇನ್ನೂ ಸ್ಟವೆಲ್ಲ ಕ್ಲೀನ್ ಸ್ಟವೆಲ್ಲ ಒರೆಸೋದು, ಕೌಂಟರ್ ಟಾಪ್ದು ಸುತ್ತು ಏನಿದೆ ಆ ಟೈಲ್ಸ್ ಫುಲ್ ಒರೆಸ್ಕೊಬೇಕಾಗಿತ್ತು, ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಹಾಗಾಗಿ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಆವಾಗವಾಗ ತಿಂಗಳಿಗೆ ಒಂದು ಸಲ 20 ಡೇಸ್ಗೆ ಒಂದು ಸಲ ಮಾಡ್ತಾನೆ ಇರ್ತೀನಿ. ಆದ್ರೂ ಎಷ್ಟು ಜಿಡ್ಡು ಕೂತಿರುತ್ತೆ ಅಂದರೆ ಅಷ್ಟು ಎಣ್ಣೆದೆಲ್ಲ ಜಿಡ್ಡು ಥರ ಕೂತಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಟೈಮ್ ತಗೊಂತು ಜಾಸ್ತಿನೇ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಲಸಿಕಾ ಎದ್ದೇ ಬಿಟ್ಲು. ಆಮೇಲೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಲಸಿಕಾ ನೋಡಿಕೊಂಡು ಅದಾದಮೇಲೆ ನಾನು ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದನ್ನೆಲ್ಲ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ಆಮೇಲೆ ಸ್ವಲ್ಪ ಫ್ರೀ ಮಾಡಿಕೊಂಡು ಈಗ ಕಾರ್ನರ್ನ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಯಾವ ರೀತಿ ಕಾಣ್ತಿದೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಈ ರ್ಯಾಕ್ ಬಂದು ನಾನು ಮೀಶೋದಲ್ಲಿ ತಗೊಂಡಿರೋದು. ಆಲ್ರೆಡಿ ನಾನು ನೋಡಿರ್ತೀರಾ, ನಾನು ಮೀಶೋ ಹಾಲ್ ಮಾಡಿದ್ನಲ್ಲ, ಆ ವಿಡಿಯೋದಲ್ಲಿ ನೋಡಿರ್ತೀರಾ. ಈಗ ಅದಕ್ಕೆ ನಾನು ಒಂದು ಸ್ವಲ್ಪ ಚೇಂಜಸ್ ಮಾಡಿ ಜೋಡಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಈಗ ಈ ಸೆರಾಮಿಕ್ ಜಾರು ಅಷ್ಟೇ ನಾನು ಮೀಶೋದಲ್ಲೇ ತಗೊಂಡಿದ್ದು, ರೀಸೆಂಟಾಗಿ ತಗೊಂಡೆ. ಈಗ ಅದನ್ನು ಸಾಲ್ಟು ಮತ್ತು ಹುಣಸೆ ಹಣ್ಣು ಹಾಕಿ ಇಟ್ಕೊಂಡಿದ್ದೀನಿ. ಈ ಚಿಕ್ಕ ಸೆರಾಮಿಕ್ ಅದರಲ್ಲಿ ಸಾಲ್ಟ್ ಇಟ್ಕೊಂಡಿದ್ದೀನಿ. ಈಗ ಒಂದು 3 ಮಗ್ಸ್ ಇತ್ತು, ಆ ಮಗ್ಸು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಆ ಮಗ್ಸನ್ನು ಇಟ್ಕೊಂಡಿದ್ದೀನಿ. ಈ ಕಡೆ ಬಂದು ಕುಟಾಣಿ ಅಂದರೆ ಕುಟ್ಟೋದು ಇಟ್ಕೊಂಡಿದ್ದೀನಿ. ಮತ್ತು ನಾನು ಕಿಚನಲ್ಲಿ ಯಾವಾಗಲೂ ಅಷ್ಟೇ ಈ ಒಂದು ಟೆಸ್ಟರ್ನ ಇಟ್ಕೊಂಡಿರ್ತೀನಿ. ಏನಕ್ಕೆ ಅಂತಂದರೆ ಈ ಕುಕ್ಕರ್ದು ಮುಚ್ಚಳ ಎಲ್ಲ ಲೂಸ್ ಆಗಿಬಿಟ್ಟಿದ್ರೆ ಟೈಟ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅಂತ ಹೇಳಿ ಅದು ಯಾವಾಗಲೂ ಅಷ್ಟೇ ಅದು ಕಿಚನಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಒಂದು ಸಿಸರು ಮತ್ತು ಒಂದು ಚಾಕು ಕೈಗೆ ಸಿಗೋ ಥರ ಈ ಕಾರ್ನರಲ್ಲಿ ಇಟ್ಕೊಂಡಿರ್ತೀನಿ. ನಾನು ಈ ಸ್ಟವ್ ಪಕ್ಕದಲ್ಲಿ ಇರೋ ಕಾರ್ನರ್ನ ಈ ಥರ ಜೋಡಿಸ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಆ ಚೇಂಜಸ್ ಮಾಡಿದ್ದು ತುಂಬಾ ಇಷ್ಟ ಆಯಿತು ನನಗೆ. ಚೆನ್ನಾಗಿ ಕಾಣ್ತಿತ್ತು ಸ್ಟವ್ ಪಕ್ಕದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಹೋಗಿ ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.